ಬಹುದೂರ್ ವಿಜಯೇಂದ್ರಗೆ ಸಿಕ್ಕೇ ಬಿಡ್ತಾ ದೆಹಲಿ ದೊರೆಯ ಬಲ. ಅಮಿತ್ ಶಾಗೆ ನೆಚ್ಚಿನ ಶಿಷ್ಯ ಆದ್ರ ಬಿವೈ ವಿಜಯೇಂದ್ರ. ಯತ್ನಾಳ ಟೀಮ್ ಎಡವಟ್ಟಿನಿಂದ ವಿಜಯೇಂದ್ರಗೆ ಪ್ಲಸ್ ಆಗ್ತಾ ಇದೆ. ದೇವೇಂದ್ರರನ್ನ ನಂಬಿ ಅಮಿತ್ ಶಾರನ್ನೇ ನಿರ್ಲಕ್ಷ್ಯವನ್ನ ಮಾಡಲಾಗಿದೆ. ಭಿನ್ನರ ನಡಿಯೇ ಬಿವೈ ವಿಜಯೇಂದ್ರ ಟೀಮ್ಗೆ ದಾಳ ಆಗಿದೆ. ರೆಬಲ್ಸ್ ಫಡ್ನವೀಸ್ ಭೇಟಿ, ಅಮಿತ್ ಶಾಗೆ ಕಂಪ್ಲೇಂಟ್. ಅಮಿತ್ ಶಾ ಗಮನಕ್ಕೆ ತರೋದಕ್ಕೆ ವಿಜಯೇಂದ್ರ ಟೀಮ್ ಪ್ಲಾನ್ ಮಾಡ್ತಾ ಇದೆ. ನೀವು ದೆಹಲಿಗೆ ಕರೆದ್ರೂ ಕೂಡ ಬಂಡಾಯವನ್ನ ಮುಂದುವರಿಸಿದ್ದಾರೆ. ಇದು ನಿಮಗೆ ಮಾಡಿರುವಂತಹ ಅಪಮಾನ ಅಂತ ದೂರು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಜಯೇಂದ್ರ ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಅಮಿತ್ ಶಾ ಅವರು ಕಷ್ಟ. ಶಾ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ರೆಬಲ್ಸ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 5 ದಿನಗಳ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ. ಆ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನ ಕೊಡ್ತಾರೆ. ಆ ಚೀಟಿಯನ್ನ ನೋಡಿದ ನಂತರ ದೆಹಲಿಗೆ ಬಂದು ಭೇಟಿಯಾಗಿ ಅಂತ ಕೂಡ ಹೇಳಿರ್ತಾರೆ. ಇವತ್ತು ಭೇಟಿ ಆಗ್ಬೇಕಾಗಿತ್ತು, ಬಟ್ ಆದ್ರೆ ನಾಯಕರು ಭೇಟಿಯಾಗಿಲ್ಲ. ಭೇಟಿ ಆಗದೆ ಇರೋದಕ್ಕೆ ಇದೀಗ ಮತ್ತೊಂದು ಟರ್ನ್ ಸಿಗ್ತಾ ಇದೆ, ಟ್ವಿಸ್ಟ್ ಸಿಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರದು ಅಂತ ಹೇಳಿ ಪಣ ತೊಟ್ಟಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಅವರ ಬಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಮೊದಲಿನಿಂದಲೂ ಕೂಡ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಅವಿನಾಭಾವ ಸಂಬಂಧ ನಂಟು ಕೂಡ ಇದೆ. ಸೊ ಹಾಗಾಗಿ ಈ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಆಗಮಿಸಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಫಡ್ನವೀಸ್ ಅವರ ಜೊತೆ ನಂಟನ್ನ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಆಗ ವರ್ಕೌಟ್ ಕೂಡ ಆಗಿತ್ತು. ಈಗಲೂ ಅವರ ಮೂಲಕವೇ ವರಿಷ್ಠರ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಯತ್ನಾಳ್ ಬಣ ಮಾಡ್ತಾ ಇದೆ. ಆದರೆ ಫಡ್ನವೀಸ್ ಅವರ ಸಂಪರ್ಕ ಈ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯತ್ನಾಳ್ ಮತ್ತು ಜಾರಕಿಹೊಳಿ ಅವರ ಮೊದಲಿನಿಂದಲೂ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಲೇ ಕೂಡ ಬಂದಿದ್ದಾರೆ ಇಬ್ರು ನಾಯಕರು. ಅವರೊಂದಿಗೆ ಈಗ ಇನ್ನೂ ಕೆಲವು ನಾಯಕರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲವನ್ನ ಸೂಚಿಸಿಕೊಳ್ತಾ ಬಂದಿದ್ದಾರೆ. ಈಗ ಅಮಿತ್ ಶಾಗೆ ನೆಚ್ಚಿನ ಶಿಷ್ಯ ಆಗ್ಬಿಟ್ರ ಬಿವೈ ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯತ್ನಾಳ್ ಟೀಮ್ ಎಡವಟ್ಟಿನಿಂದ ವಿಜಯೇಂದ್ರಗೆ ಪ್ಲಸ್ ಆಗ್ತಾ ಇದೆ ಈ ಒಂದು ವಿಚಾರ. ಭಿನ್ನರ ನಡೆಯೇ ಬಿವೈ ವಿಜಯೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇದನ್ನೇ ದಾಳವಾಗಿ ಉರುಳಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಮಿತ್ ಶಾ ಗಮನಕ್ಕೆ ತರೋದಕ್ಕೆ ವಿಜಯೇಂದ್ರ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಇನ್ ಕೇಸ್ ಅಮಿತ್ ಶಾ ಅವರು ಇದನ್ನೇನಾದ್ರೂ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ರೆಬಲ್ಸ್ ನಾಯಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಇದೆ.